ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಪಟ್ಟಣದ ಕೆಂಪೇಗೌಡರ ವೃತ್ತದಲ್ಲಿರುವ ಕೆಂಪೇಗೌಡರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಸ್ವಾಮೀಜಿ ರವರು ಮಾತನಾಡಿ, ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಯಾವುದೇ ನೀರಿನ ಮೂಲ ಇಲ್ಲದಿರುವುದರಿಂದ ಶುದ್ಧ ನೀರು ಒದಗಿಸಲು ಸರ್ಕಾರಕ್ಕೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾ. ಸಿ.ಎನ್. ಅಶ್ವಥ್ ನಾರಾಯಣ್, ಕೋಲಾರ ಕ್ಷೇತ್ರದ ಸಂಸದ ಎಂ. ಮಲ್ಲೇಶ್ ಬಾಬು, ಮಾಜಿ ಸಂಸದರಾದ ಮುನಿಸ್ವಾಮಿ, ಇಂಚರ ಗೋವಿಂದರಾಜ್, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಶಿವಕುಮಾರ್, ಮೆಡಿಕಲ್ ಪ್ರಕಾಶ್ ಉಪಸ್ಥಿತರಿದ್ದರು. 515ನೇ ಕೆಂಪೇಗೌಡರ ಜಯಂತ್ಯೋತ್ಸವದ ಪ್ರಯುಕ್ತ ತಾಲೂಕಿನಾದ್ಯಂತ 60ಕ್ಕೂ ಹೆಚ್ಚು ಪುಷ್ಪ ಪಲ್ಲಕ್ಕಿಗಳು, ಚಿಲಿಪಿಲಿ ಗೊಂಬೆ, ವೀರಗಾಸೆ, ಕುದುರೆ ಸವಾರಿ, ಹುಲಿವೇಷ ಇನ್ನೂ ಅನೇಕ ಕಲಾ ತಂಡಗಳು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದೆ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ಇವತ್ತು ಯಾಕೆ ಮಾಡ್ತಾರೆ ಹಾಗೆ ತನ್ನಿಂದ ಯಾರೋ ಅವರು ಇವರು ಪ್ರಶ್ನೆ ಇರಬಹುದು, ಆ ಥರದ ಯಾರು ಇರೋದಿಲ್ಲ. ಅವರು ಪ್ರಭುಗಳಾಗಿದ್ದರಿಂದ 360 ದಿವಸ ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ಯಾವ ರೀತಿ ನಮ್ಮ ಸಮುದಾಯದ ಜನಕ್ಕೆ ಮತ್ತು ನಮ್ಮ ಜೊತೆಗೆ ಕೈ ಜೋಡಿಸಿದಂಥ ಜನಗಳಿಗೆ ಅಭಿನಂದನೆಗಳ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸರಿ ಸುಮಾರು 110-112 ಬಂದಿದೆ. ಮೆರವಣಿಗೆಯಲ್ಲಿ ಬಂದಂಥದ್ದು ಒಂದು 97-98 ಬಂದಿದೆ. ಕೆಲವರೆಲ್ಲ ನಿಧಾನ ಆಯಿತು ಅಂತ ಹೇಳಿ ಹೋಗಿದ್ದಾರೆ. ಬಟ್ ಎಲ್ಲರೂ ಸಹ ನಾವು ಕಡಿಮೆ ಅಂತರದಲ್ಲಿ ಈ ಹೋಗಿ ಒಂದು ಕೆಂಪೇಗೌಡ ಜಯಂತಿ ಮಾಡಿದಲ್ಲಿ ಕಾಂಗ್ರೆಸ್ ಬಂದಾಗ ಅವರೆಲ್ಲರೂ ಒಳ್ಳೆಯ ಅಭಿಪ್ರಾಯ ಬಂದಿದ್ದಾರೆ. ಅವರಿಗೆ ನಾನು ಬರೀ ಮಾತಾಡೋದ್ರಲ್ಲಿ ನಾನು ಏನು ಹೇಳೋದಾದ್ರೆ ನಿಜಕ್ಕೂ ನಮಗೆ ಹೃದಯ ತುಂಬಿ ಬರ್ತಾ ಇದೆ. ಅವರ ಸಹಕಾರ ಅದೇ ರೀತಿಯಲ್ಲಿ ಎಲ್ಲರೂ ಸಹ ನಮ್ಮ ಜೊತೆಗೆ ಸೇರಿಕೊಂಡು ಇದು ಒಂದು ಸಮುದಾಯದ ಒಂದು ಜಯಂತಿ ಅಲ್ಲ, ಈ ಏನು ಜನಾಂಗ ಏನಿದೆ, ಜನಾಂಗ ಮತ್ತು ಎಲ್ಲ ಜನಾಂಗಗಳ ಒಂದು ಶಾಂತಿಯ ತೋಟ ಅಂತ ಏನು ಕರ್ನಾಟಕದಲ್ಲಿ ಹೇಳ್ತಾರೆ, ಆ ರೀತಿ ಬಿಂಬಿಸೋ ರೀತಿಯಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮನ ಯಶಸ್ವಿ ಮಾಡಿದರೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ. ಈ ಒಂದು ಕಾರ್ಯಕ್ರಮಕ್ಕೆ ಸತ್ಸಂಗದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿರ್ಮಲಾನಂದ ಸ್ವಾಮಿ ಅವರು ಬರಬೇಕಾಗಿತ್ತು. ಅವರಿಗೆ ಭಾನುವಾರದಲ್ಲಿ ಕಾಲಭೈರವೇಶ್ವರನ ಒಂದು ಪೂಜೆ ಪುನಸ್ಕಾರ ಇರೋದ್ರಿಂದ ಅವರು ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಸತ್ಸಂಗ ಕಾರ್ಯಕ್ರಮಕ್ಕೆ ಬಂದಾಗ 14ನೇ ತಾರೀಕು ನಾವೆಲ್ಲರೂ ಸೇರ್ಕೊಂಡು ಮಾಡಿ ಅಂತ ಹೇಳಿದರು. ಅದೇ ರೀತಿ ನಾವು ಅವರ ಅಳತೆಯಂತೆ ನಾವು ಇವತ್ತು ಮಾಡಿದ್ದೀವಿ. ನಾವೀಗ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಸಹ ನಾನು ಸ್ವಾಮೀಜಿಯವರಿಗೆ ಭೇಟಿ ಮಾಡಿ ಅವ್ರ ಕಡೆ ಅನುಮತಿ ಪಡ್ಕೊಂಡು ಮತ್ತು ಯಾವ ರೀತಿ ಈ ಕಾರ್ಯಕ್ರಮಗಳನ್ನ ಮಾಡಬೇಕಂತ ಹೇಳಿ ಮುಂದೆ ಅವ್ರು ಕೊಟ್ಟಂಥ ಒಂದು ಮಾರ್ಗದರ್ಶನ ಮಾಡ್ತೀವಿ. ಇವತ್ತು ಮಾನ್ಯ ಪೂಜ್ಯ ಮಂಗಳನಾಥ ಸ್ವಾಮೀಜಿ ಬಂದಿದ್ದರು. ಚಂದ್ರಶೇಖರ ಸ್ವಾಮೀಜಿಯವರಿಗೆ ಅನಾರೋಗ್ಯದ ಕಾರಣ ಅವರು ಬರೋಕ್ಕಾಗಿರಲಿಲ್ಲ. ಇವರು ನಂಜಾವೂರು ಸ್ವಾಮೀಜಿಯವರು ಅಲ್ಲೇ ತುಮಕೂರಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಬಂದಿರಲಿಲ್ಲ. DCM ಅಶ್ವಥ್ ನಾರಾಯಣ ಅವರು, DCM ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಆ್ಯಕ್ಚುಲಿ ಕಾರ್ಯಕ್ರಮ ಇತ್ತು, ಅವ್ರು ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಇದಾದ ನಂತರ ಪುಟ್ಟರಾಜು ಅವರಲ್ಲಿ ಮಾಂಡವಪುರದಲ್ಲಿ ಒಂದು 50,000 ಜನ ಸೇರಿಸಿ ಒಂದು ಸಮಾವೇಶ ಮಾಡೋದ್ರಿಂದ ಅವರು ಬರೋಕ್ಕಾಗಿಲ್ಲ. ಕುಮಾರಸ್ವಾಮಿ ಅವ್ರ ಜೊತೆ ನಿನ್ನೆ ರಾತ್ರಿಯೂ ಸಹ ನಾನು ಮಾತಾಡಿದೆ, ಈ ಥರ ಒಂದು ಅನಿವಾರ್ಯ ಕಾರ್ಯಕ್ರಮ ಇದೆ, ಇಲ್ಲ ನೀವು ಬರಬೇಕಾಗ್ತದೆ ಅಂತ ಹೇಳಿದಾಗ, ಇಲ್ಲ ಈ ಥರ ಅಲ್ಲಿ ಅದೇ ಕಾನ್ಸ್ಟಿಟ್ಯೂನ್ಸಿಲಿ ನಾನು MP ಇದ್ಕೊಂಡು ಎಲ್ಲ ಇದ್ಕೊಂಡು ನಾನು ತಪ್ಪು ಮಾಡಿದ್ರೆ ಇಲ್ಲಿ ಬಂದಾಗ ಅವ್ರಿಗೆ ಬೇಸರ ಆಗ್ತದೆ, ಇನ್ನೊಂದು ಸರಿ ನಾವು ಬರ್ತೀನಿ ಅಂತ ಹೇಳಿದ್ರು. ಡಾಕ್ಟರ್ ಮಂಜುನಾಥ್ ಅವರು ತುಂಬ ಹೃದಯಪೂರ್ವಕವಾಗಿ ಮಾತಾಡಿ ಅವರು ಹೇಳಿದ್ರು, ಈ ಚುನಾವಣೆಗೆ ಮೊದಲೇ ನಾನು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಬರೋಕ್ಕಾಗಲ್ಲ, ಮತ್ತೊಂದು ಸರಿ ಇವರು ಮಂಜುನಾಥ್ ಅವರು ಬರ್ತಾರೆ, ಅವ್ರು ಬಂದಾಗ ಸಹ ಅವ್ರಿಗೆ ಒಂದು ಸನ್ಮಾನ ಮಾಡಿ ಒಂದು ಸಮಾರಂಭನ ಮಾಡಬೇಕಂತ ಇದು ಮಾಡಿದ್ದೆ. ಜಿಲ್ಲಾ ಕಾರ್ಯಕ್ರಮವನ್ನು ಮೀರಿಸುವಷ್ಟು ಒಳ್ಳೆಯ ಕಾರ್ಯಕ್ರಮ ಜಿಲ್ಲಾ ಕಾರ್ಯಕ್ರಮವನ್ನು ಮೀರಿಸುವಷ್ಟು ಉತ್ತಮ ಕಾರ್ಯಕ್ರಮ ತಾಲೂಕು ಹೆಡ್ಕ್ವಾರ್ಟರ್ ಅಲ್ಲ. ಇದು ಒಂದು ತಾಲೂಕು ಸೀಮಿತವಾದಂಥ ಕಾರ್ಯಕ್ರಮ ಅಲ್ಲ, ಇಡೀ ಜಿಲ್ಲೆಯಲ್ಲೇ ಹೆಸರು ಮಾಡಿದಂಥ ಒಂದು ಕಾರ್ಯಕ್ರಮ ಆಗಿದೆ. ನಾವು ಯಾವತ್ತೂ ಬಂಗಾರಪೇಟೆಯಲ್ಲಿ ಒಂದು ಕೆಂಪೇಗೌಡರ ಜಯಂತಿ ಆಗ್ಬೋದು, ಯಾವುದೇ ನಾವು ಸೇರ್ಕೊಂಡು ಒಕ್ಕಲಿಗರ ಸಮುದಾಯ ಸೇರ್ಕೊಂಡು ಮಾಡಿದಂಥ ಯಾವುದೇ ಕೆಲಸನೂ ಯಾವುದೇ ಕಾರ್ಯಕ್ರಮವನ್ನು ಇದುವರೆಗೂ ಒಂದು ಕಿಂಚತ್ತೂ ಕಳಪೆ ಕಾರ್ಯಕ್ರಮ ಇರಲಿಲ್ಲ, ಯಶಸ್ವಿಯಾಗಿ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಅಭಿನಂದನೆ. ಆಮೇಲೆ ಕೋಲಾರ ಜಿಲ್ಲೆಯಲ್ಲಿ ಕಂಪೇರ್ ಮಾಡಿದ್ರೆ ಇದು ಒಂದು ಮಿನಿ ದಸರಾ ಥರ ಇದೆ. ದಸರಾನ ನಾವು ಯಾವ ರೀತಿ ನೋಡಿ ಅಭಿನಂದಿಸ್ತೀವಿ, ಅದೇ ರೀತಿ ನೀವು ನೋಡ್ತಾ ಇದ್ದೀರಿ. ಮಧ್ಯಾಹ್ನ 1 ಗಂಟೆಯಿಂದ ಇದುವರೆಗೂ ಜನಸಂಖ್ಯೆ ಕಡಿಮೆ ಆಗಿಲ್ಲ. ಇದು ಒಂದು ಬಂಗಾರಪೇಟೆಯಲ್ಲಿ ಒಂದು ಮಿನಿ ದಸರಾ ಅಂತ ಕಾಣಿಸ್ತದೆ, ನನ್ನ ಅಭಿಪ್ರಾಯ ಇದೆ. ಇದು ಎಷ್ಟನೇ ವರ್ಷ ದಸರಾ? ಎಷ್ಟನೇ ವರ್ಷ? ನಾವು 2012ರಲ್ಲಿ ನಾವು ಪ್ರಾರಂಭ ಮಾಡಿದ್ದು. 2012ರಲ್ಲಿ ಮಾಡಿದ ನಂತರ ಆಮೇಲೆ ಒಂದು ಸ್ವಲ್ಪ ಈ ನಮ್ಮ ಸಮುದಾಯ ಭವನ ಕಟ್ಟುವಂಥ ಕಾರ್ಯಕ್ರಮ ಮಾಡಿದ್ದರಿಂದ ಅಲ್ಲಿ
ಅದೇ ಆಗಿತ್ತು. ಆಮೇಲೆ 2018ರಲ್ಲಿ ನಾವೇನು ಸಮುದಾಯನ ನಮ್ಮ ಸ್ವಾಮೀಜಿಯವ್ರ ಮುಖಾಂತರ ಏನು ಮಾಡಿದ್ರಿ, ಆಮೇಲೆ ಕರೋನಾ ಒಂದು 2 ವರ್ಷ ಬಂತು, ಹಂಗಾಗಿ ಮಾಡೋಕ್ಕಾಗಿಲ್ಲ. ಆಮೇಲೆ ಕೆಂಪೇಗೌಡ ರಥಯಾತ್ರೆ ಮಾಡಿದ್ರಿ, ಅದರಿಂದ ಸ್ವಾಮೀಜಿಯವರ ಒಂದು ಕಾರ್ಯಕ್ರಮ ಮಾಡಿದ್ರಿ, ಸತ್ಸಂಗ ಕಾರ್ಯಕ್ರಮ ಮಾಡಿದ್ರಿ. ಲಾಸ್ಟ್ ಟೈಮ್ ಕೆಂಪೇಗೌಡ ರಥಯಾತ್ರೆ ಮಾಡಿದ್ರೆ ಈ ಸರಿ ನಾವು ಮಾಡ್ತೀವಿ. ಸರ್, ಈ ಮಟ್ಟದ ಜನಬೆಂಬಲ ವ್ಯಕ್ತ ಆಗ್ತಾ ಇದೆಯಲ್ಲ, ಹೇಗೆ ಇದು? ಏನು ಚಮಕ್ಕು, ಏನು ತಂತ್ರಗಾರಿಕೆ? ಇಲ್ಲ, ಇದರಲ್ಲಿ ತಂತ್ರಗಾರಿಕೆ ಅದು ಏನಿಲ್ಲ. ನಮ್ಮ ಸಮುದಾಯದ ಪ್ರೀತಿ, ವಿಶ್ವಾಸ ಮತ್ತು ಬೆಂಬಲ, ನಾವು ಸಮುದಾಯ ಒಪ್ಪಿಸಿದ್ರೆ ನಾವು ಎಷ್ಟು ಮಟ್ಟಿಗೆ ಒಗ್ಗಟ್ಟಿದ್ದೀರಿ ಮತ್ತು ಯಾವ ರೀತಿಯಲ್ಲಿ ಜನ ನಮಗೆ ಪ್ರೀತಿ ವಿಶ್ವಾಸ